ನಿನ್ನೆ ಎರಡನೆಯ ಸುತ್ತಿನ ಮಾತುಕತೆ ನಡೆದಿತ್ತು. ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಕೇಂದ್ರ ಸರ್ಕಾರದ ಪರವಾಗಿ ಸಿಜೆಪಿ ನಾಯಕರುಗಳ ಜೊತೆಗೆ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಮೀಟಿಂಗ್ ಮಾಡಿದ್ರು. 3 ಬೇಡಿಕೆಗಳ ಬಗ್ಗೆ ನಡೆದಂತಹ ಚರ್ಚೆ. ನೀಟ್ ಕ್ವಶನ್ ಪೇಪರ್ ಲೀಕ್ನ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳವರಿಗೆ ಪರಿಹಾರ ಕೊಡುವುದು, ಅದರ ಬಗ್ಗೆ ಗಂಭೀರ ಚಿಂತನೆ ಮಾಡಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. 3ನೆಯ ಬೇಡಿಕೆ ಕೇಸ್ ದಾಖಲಿಸಬಾರದು ಹಿಂಸೆಗಿಳಿದವರ ಮೇಲೆ ಅಂತ, ಅದರ ಬಗ್ಗೆಯೂ ಗಂಭೀರ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲನೆಯ ಬೇಡಿಕೆಯಾಗದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ನಾಳೆ ಮಧ್ಯಾಹ್ನದ ತನಕ ಸಮಯ ಕೊಡಿ ಯೋಚಿಸುವುದಕ್ಕೆ ಅಂತ ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ಹೇಳಿ ಬಂದಿದ್ರು. ಆವಾಗಲೇ ಒಂದು ಪ್ರಶ್ನೆ ಬಂದಿತ್ತು, ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಕ್ಕಾನ ಅಂತ. ಇವತ್ತು ಘೋಷಣೆ ಆಯಿತು. ಧರ್ಮೇಂದ್ರ ಪ್ರಧಾನ್ ಪ್ರಧಾನಮಂತ್ರಿಗಳಿಗೆ ರಾಜೀನಾಮೆ ಪತ್ರ ರವಾನಿಸಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ. ನೀಟ್ ಕ್ವಶನ್ ಪೇಪರ್ ಲೀಕ್ ವಿರೋಧಿಸಿ ನಡೀತಾ ಇರುವ ಪ್ರತಿಭಟನೆ ಬೇರೆ ಸ್ವರೂಪ ಪಡೆಯಬಹುದು. ಸಮಾಜ ವಿರೋಧಿ ಶಕ್ತಿಗಳು ಇದರ ಲಾಭ ಪಡೆಯುವುದು ಬೇಡ, ಅದಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದಿದ್ದಾರೆ ಧರ್ಮೇಂದ್ರ ಪ್ರಧಾನ್. ವಿದ್ಯಾರ್ಥಿಗಳ ಹೋರಾಟವನ್ನು ಹಲವರು ದಿಕ್ಕು ತಪ್ಪಿಸಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಲ್ಲಿಟ್ಟುಕೊಂಡು ರಾಜೀನಾಮೆ ಕೊಡ್ತಾ ಇದ್ದೀನಿ. ಕಳೆದ 10 ದಿನದ ಘಟನೆಗಳಿಂದ ನೋವಾಗಿದೆ, ಇದು ಪ್ರತಿಷ್ಠೆಯಲ್ಲ ಅಂದ್ರು ಧರ್ಮೇಂದ್ರ ಪ್ರಧಾನ್. ದಿನದಿಂದ ದಿನಕ್ಕೆ ಪ್ರತಿಭಟನೆ ಜೋರಾಗ್ತಾ ಹೋಗಿದ್ದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯ ಬೇಡಿಕೆಯಿಂದ ಸೋನಂ ವಾಂಗ್ಚುಕ್ ಹಿಂದೆ ಸರಿದರು. ಸಿಜೆಪಿ ಹಿಂದೆ ಸರಿಯದೆ ಹೋದದ್ದು ರಾಜೀನಾಮೆಗೆ ಪ್ರಮುಖ ಕಾರಣ. ರಾಜೀನಾಮೆಯನ್ನು ರವಾನಿಸಿದ ನಂತರ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ 2 ಪುಟಗಳ ಪತ್ರವೊಂದನ್ನು ಧರ್ಮೇಂದ್ರ ಪ್ರಧಾನ್ ಹಾಕಿದ್ದಾರೆ. ಹಿಂದಿಲಿದೆ. 2026 ಮೇ 3ನೇ ತಾರೀಕು ನಡೆದ ನೀಟ್ ಪರೀಕ್ಷೆಯಲ್ಲಿ ಅಕ್ರಮಗಳು ಬೆಳಕಿಗೆ ಬಂದವು. ಕೇಂದ್ರ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ತನಿಖೆಯನ್ನು ಸಿಬಿಐಗೆ ವಹಿಸಿತು. ಮರುಪರೀಕ್ಷೆಯನ್ನು ಕೂಡ ಕೇಂದ್ರ ಸರ್ಕಾರ ಸುಸೂತ್ರವಾಗಿ ನಡೆಸಿದೆ. ಮೊದಲ ದಿನದಿಂದಲೇ ನಾನು ಜವಾಬ್ದಾರಿ ಹೊತ್ತುಕೊಂಡಿದ್ದೇನೆ, ಹಿಂದೆ ಸರಿದಿಲ್ಲ. ಈ ಅವಧಿಯಲ್ಲೂ ಕೆಲ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸೋದಕ್ಕೆ ಹಲವರು ಪ್ರಯತ್ನ ಪಟ್ಟರು. ದೆಹಲಿಯ ಹಿಂಸಾಚಾರದಿಂದ ನನ್ನ ಮನಸ್ಸಿಗೆ ನೋವಾಗಿದೆ. ಕಳೆದ 10 ದಿನಗಳ ಬೆಳವಣಿಗೆ ನೋಡಿದಾಗ ಮನಸ್ಸಿಗೆ ಬೇಜಾರಾಗಿದೆ. ಇದು ನನಗೆ ವೈಯಕ್ತಿಕ ಪ್ರತಿಷ್ಠೆಯಲ್ಲ, ಯುವ ಶಕ್ತಿಯೇ ದೇಶದ ನಿಜವಾದ ಶಕ್ತಿ. ಯುವ ಶಕ್ತಿಯನ್ನ ಯಾವುದೇ ಗೊಂದಲ ಭ್ರಮೆಯಲ್ಲಿ ಸಿಲುಕಿಸಲು ನಾನು ಬಿಡಲ್ಲ. ಜಂತರ್ ಮಂತರ್ ಪರಿಸ್ಥಿತಿಯಿಂದ ರಾಷ್ಟ್ರ ವಿರೋಧಿಗಳ ಲಾಭ ಪಡೆಯಬಾರದು. ನಮ್ಮ ಮಕ್ಕಳು ತಮ್ಮ ಸಮಯವನ್ನು ಓದಿನಲ್ಲಿ ಕಳೆಯಬೇಕು ಅನ್ನುವ ಕಾರಣಕ್ಕೆ ನಾನು ರಾಜೀನಾಮೆ ಪತ್ರವನ್ನು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಸಲ್ಲಿಸಿದ್ದೇನೆ. ಇದು ಧರ್ಮೇಂದ್ರ ಪ್ರಧಾನ್ ಅವರು ಪೋಸ್ಟ್ ಮಾಡಿದ ಪತ್ರದ ಸಾರಾಂಶ. ಜಂತರ್ ಮಂತರ್ನಲ್ಲಿ ಸಂಭ್ರಮಾಚರಣೆಗಳ ನಡೆದುವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಘೋಷಣೆಯ ನಂತರ.
धर्मेंद्र प्रधान ने रिजाइन कर दिया है। We have bloody done it. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂದ್ರು ಅಭಿಜಿತ್ ದೀಪ್ಗೆ. ನಾವ್ಯಾರೂ ಭಯ ಬೀಳದ ಕಾರಣಕ್ಕೆ ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ನೀಡಿದ್ದಾರೆ. ನಾವ್ಯಾರು ಹೆದರಬಾರದು, ಇದು ಪ್ರಜಾಪ್ರಭುತ್ವ ಅಂದಿದ್ದಾರೆ. We have done it. We have done it. धर्मेंद्र प्रधान ने रिजाइन कर दिया है। We have bloody done it. क्या कहते थे ये? क्या कहते थे? इस सरकार में इस्तीफे नहीं होते। क्या कहते थे? You guys have created history. You have made history. इस तानाशाह के सामने जहां बड़े बड़े लोग कुछ नहीं कर पा रहे थे, इस देश के जेनजी ने घुटनों पर ला दिया। और क्या कह रहे थे हमें शुरुआत में? एंटी सोशल एलिमेंट से, एंटी नेशनल है, पाकिस्तान से लिंक है, जो सोरोस से फंडिंग आ रही है, चाइना से फंडिंग आ रही है। अरे नल्लो पढ़ लो, थोड़ा पढ़ाई कर लो तो ऐसी बातें नहीं करते। पढ़ाई कर ले तो ऐसी बातें नहीं करते। अगर आपकी कैबिनेट में पढ़ा लिखा होता ना तो ये दिन आता ही नहीं। ये बहुत शर्म की बात है। 20 बच्चों की आत्महत्या के बाद भी लंबा संघर्ष करना पड़ा इस्तीफे का। ये बहुत शर्म की बात है। ये बहुत शर्म की बात है कि 20 से ज्यादा बच्चों ने आत्महत्या कर ली थी, उसके बाद भी जो धर्मेंद्र प्रधान था उसने अपनी कुर्सी नहीं छोड़ी थी। कुर्सी तो उसे तभी छोड़ देनी चाहिए थी जब पहला पेपर लीक हुआ था। ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಹೇಳಿಕೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಶಿಕ್ಷಣ ಕ್ಷೇತ್ರ ಪುನರ್ರೂಪಿಸುವತ್ತ ದೊಡ್ಡ ಹೆಜ್ಜೆ. ದೇಶದ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ನಿಮ್ಮೆಲ್ಲರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಇನ್ನೂ 2 ಬೇಡಿಕೆ ಉಳಿದಿವೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಬೀಸಿದವರ ವಿರುದ್ಧ ಕ್ರಮ ಆಗಬೇಕು. ಈ ಸರ್ಕಾರ ತೆಗೆದುಹಾಕುವ ಸಮಯ ಬಂದಿದೆ, ಭಯ ಪಡಬೇಡಿ ಅಂತ. Education Minister Dharmendra Pradhan's resignation is a huge step in rebuilding our education system. It's a symbolic step because he was a symbol, but it is still a big step. And I want to congratulate every single student, every single youngster who came out on the streets and fought for democracy, fought for the future of this country, and defended the Constitution. I'm proud of you. Well done. It's also a signal to other parts of society, farmers, laborers, poor people, anybody who this regime is attacking and oppressing. There is wisdom and courage in standing up. Daro mat, let's get rid of this regime that is attacking India, destroying our constitution, capturing all our institutions. Let me remind the government, there is still 2 demands outstanding. The first one, and most important one, anybody who has raised a finger on our students, beaten them, shot at them, has to be held accountable. People who've organized it, people who've implemented it, all have to be punished. And the final demand, that the Prime Minister of India, out of respect for the students of India, out of respect for the future of India, has to apologize to the students who were brutalized and attacked.
ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಗೆಲುವು ಅಂತ. ಇಡೀ ದೇಶಕ್ಕೆ ಧನ್ಯವಾದಗಳು, ಇದು ಪ್ರಜಾಪ್ರಭುತ್ವಕ್ಕೆ ಸಿಕ್ಕ ಗೆಲುವು ಅಂದ್ರು ಅರವಿಂದ್ ಕೇಜ್ರಿವಾಲ್. आप सबको बहुत 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 बधाई। हमारे देश के युवाओं को, जेनजी को बहुत बधाई। बहुत खुशी की बात है, आप लोगों का संघर्ष रंग लाया। धर्मेंद्र प्रधान को अल्टीमेटली इस्तीफा देना पड़ा। ये पूरी डेमोक्रेसी की बहुत बड़ी जीत है। हमारे देश में लोगों का जनतंत्र से भरोसा ही उठ गया था। लोगों को लगने लगा था कि सरकारें सुनती नहीं है, जनता सरकारों के सामने चिल्लाती रहती थी, गिड़गिड़ाती रहती थी। हर चीज के लिए हम सरकार को हाथ जोड़ते रहते थे, पैर पकड़ते, सरकारें कभी सुनती नहीं थी। इतना बड़ा संघर्ष हुआ और अल्टीमेटली सरकार के अहंकार को झुकना पड़ा, जनता के सामने झुकना पड़ा। ये बहुत बड़ी जीत है, पूरे जनतंत्र की जीत है, डेमोक्रेसी की जीत है। और सरकार को भी अब समझ लेना चाहिए कि आपको जनता की सुननी पड़ेगी। ये डेमोक्रेसी है, डेमोक्रेसी इज बाय द पीपल, ऑफ द पीपल, फॉर द पीपल। मैं उम्मीद करता हूं कि सरकार नीट के सिस्टम को ठीक करेगी ताकि अगली साल अब से पेपर लीक होना बंद हो जाए इस देश के अंदर। अब हमारे बच्चों को आत्महत्या ना करनी पड़े। ಪ್ರಧಾನ ರಾಜೀನಾಮೆ ಕೊಟ್ಟದ್ದು ದೊಡ್ಡ ವಿಚಾರ ಅಲ್ಲ. ಶಿಕ್ಷಣ ಇಲಾಖೆಗೆ ಅವರು ಬಂದ ಮೇಲೆ ಭ್ರಷ್ಟಾಚಾರ ಶುರುವಾಯಿತು. ಅನೇಕ ಕಾಂಗ್ರೆಸ್ ನಾಯಕರುಗಳ ಪ್ರತಿಕ್ರಿಯೆ ಇದು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ಯಾವಾಗಲೂ ಈ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿರಲಿಲ್ಲ, ಸ್ಮೃತಿ ಇರಾನಿ ಇದ್ದಾಗಲೂ ಆಗಿರಲಿಲ್ಲ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಅಂತ ಮೋದಿ ಬದಲಾವಣೆ ಮಾಡಿದ್ರು. ಪ್ರಧಾನ ಬಂದ ಮೇಲೆ ಭ್ರಷ್ಟಾಚಾರ ಶುರುವಾಯಿತು. ವಿದ್ಯಾರ್ಥಿಗಳ ಹೋರಾಟದ ಶಕ್ತಿ ದೇಶದ ಜನರಿಗೆ ಗೊತ್ತಾಗಿದೆ ಅಂದ್ರು ಬಿಕೆ ಹರಿಪ್ರಸಾದ್. ಮಧು ಬಂಗಾರಪ್ಪ, ಶಿವಗಂಗಾ ಬಸವರಾಜು ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಪ್ರಿಯಾಂಕ ಖರ್ಗೆ ಅವರದು ಹೇಳಿಕೆ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 4-5 ಪುಟಗಳ ಪತ್ರ ಬರೆದಿರ್ಬೇಕಲ್ಲ ಅವರು. ಅವರ ಮಹಾನ್ ಸಾಧನೆ ಅಂತೇಳಿ ಹೇಳ್ಕೊಳ್ಳಕ್ಕೆ ಹೋಗಿ ನಗೆ ಪಾಟಲ್ಗೆ ಈಡಾಗಿದ್ದಾರೆ. ಜ್ಞಾನಿಗಳು, ಅಪಾರ ಜ್ಞಾನ ಇದ್ದವರು ಶಿಕ್ಷಣ ಸಚಿವರಾಗಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಯಾವತ್ತೂ ಸಹ ಈ ಒಂದು ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿರಲಿಲ್ಲ. ಸ್ಮೃತಿ ಇರಾನಿ ಅವರು ಸಹ ಶಿಕ್ಷಣ ಸಚಿವರಾಗಿದ್ದಾಗಲೂ ಸಹ ಭ್ರಷ್ಟಾಚಾರದ ಲೇಪ ಅವ್ರಿಗೆ ಬಂದಿರಲಿಲ್ಲ. ಇವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ವಿಚಾರ ಅಲ್ಲ. ದೇಶದ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಅಹೋರಾತ್ರಿ ಧರಣಿ, ರಸ್ತೆಗಿಳಿದು ಯಾರೂ ಸಹ ನಿರೀಕ್ಷೆ ಮಾಡದಿದ್ದಂತ ಹೋರಾಟ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ಶಿಕ್ಷಣ ವಿದ್ಯಾರ್ಥಿಗಳಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಇದನ್ನ ಸರಿಪಡಿಸಲಿಕ್ಕೆ ಹೋರಾಟವನ್ನ ಕಡೆವರೆಗೂ ಮಾಡ್ತೀವಿ ಅಂತ ಹೇಳಿ ಸರ್ಕಾರವನ್ನೇ ಬಗ್ಸಿರ್ತಕ್ಕಂಥ ಇತಿಹಾಸ ನೋಡಿದಾಗ ವಿದ್ಯಾರ್ಥಿಗಳ ಶಕ್ತಿ ಏನು ಅನ್ನೋದನ್ನ ಎಲ್ಲರೂ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಮಕ್ಕಳು ಅನಿವಾರ್ಯವಾಗಿ ಇವತ್ತು ಅವರ ಹೋರಾಟದ ಮೂಲಕ ಯುವಕರು ಅವರ ಹೋರಾಟದಲ್ಲಿ ಜಯವನ್ನು ಕಂಡಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರಿದ್ದಾರೆ, ಅವ್ರು ರಿಸೈನ್ ಮಾಡಿದ್ದಾರೆ ಅಂತ ಹೇಳಿ ಈಗ ಮಾಹಿತಿ ಬಂತು. ಇದು ಇನ್ನು ಮುಂಚೆನೆ ಮಾಡಬೇಕಾಗಿತ್ತು. ಅವ್ರಿಗೆ ಏನಾದ್ರು ನಿಜವಾಗ್ಲೂ ಮರ್ಯಾದೆ ಗೌರವವನ್ನು ಉಳಿಸ್ಕೊಳ್ಳೋದು ಆಗಬೇಕು ಅಂದಿದ್ರೆ. ಆದರೆ ಇವತ್ತು ಯಾರು ಈ ಹೋರಾಟಕ್ಕೆ ಇಡೀ ಭಾರತ ದೇಶದಲ್ಲಿ ಬಹಳ ಬೇಕಾದವರು ಎಲ್ಲರೂ ಕೂಡ ಹೋಗಿರೋದ್ರಿಂದ ಅವರಿಗಿದು ಜಯ ಬಂದಿದೆ. ಇದು ಇಲ್ಲಿಗೆ ನಿಲ್ಲಬಾರ್ದು. ಜಂತರ್ ಮಂತರಲ್ಲಿ ಮಕ್ಕಳ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ. ಅದನ್ನು ಕೂಡ ಏನು ಮಾತನ್ನು ಕೊಟ್ಟಿದ್ದಾರೆ, ಅದನ್ನು ಯಾರ್ಯಾರು ಆ ಮಕ್ಕಳಿಗೆ ಹೊಡೆದಿರೋದಿರ್ಬೋದು, ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ, ಅವ್ರ ಬೇಡಿಕೆಗಳೇನಿದ್ದಾವೆ ಅದೆಲ್ಲದೂ ಕೂಡ ಕೇಂದ್ರ ಸರ್ಕಾರದವರು ಅದಕ್ಕೆ ಸ್ಪಂದನೆ ಮಾಡಿ ಅವರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಆದರೆ ನಾನು ಈ ಸಂದರ್ಭದಲ್ಲಿ ಒಬ್ಬ ಶಿಕ್ಷಣ ಸಚಿವನಾಗಿ ಮಕ್ಕಳು ಅವರು ಜೀವನದಲ್ಲೆಲ್ಲ ಓದಿಕೊಂಡು ಕಷ್ಟಪಟ್ಟು ಓದ್ಕೊಂಡಿರ್ತಾರೆ. ನೀಟ್ ಲೀಕೇಜು ಆಗಿ ಕ್ವೆಶ್ಚನ್ ಪೇಪರ್ ಲೀಕೇಜ್ ಆದ ತಕ್ಷಣ ಅವ್ರ ಭವಿಷ್ಯನ ಹಾಳಾಗೋಗ್ಬಿಡುತ್ತೆ. ನಾವು ಕೂಡ ನಾನು ಇದ್ದಾಗ್ಲೂ ಹೇಳ್ತಾ ಇದ್ದೆ, ನೀಟು ವಿರುದ್ಧನೇ, ನಾವು ಯಾವತ್ತೂ ಕೂಡ ನೀಟ್ ವಿರುದ್ಧ ಇದ್ವಿ. ಭವಿಷ್ಯದ ಮಕ್ಕಳು ಅವರಿಗೆ ಸೊಕ್ಕನ್ನು ಮುರಿತಾ ಇದ್ದಾರೆ ಅಂತ ಹೇಳಿದ್ರೆ ಸಾಕು, ಇನ್ಮೇಲೆ ಅವ್ರ ಡೌನ್ ಫಾಲ್ ಸ್ಟಾರ್ಟ್ ಆಗಿದೆ. ಸರಿ ಇದೆ, ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿತ್ತು, ಇಷ್ಟು ಡಿಲೇ ಮಾಡಿದವ್ರು ಬಂಡತನ ತೋರಿಸ್ತಾ ಇತ್ತು. ಬಟ್ ಇವತ್ತಾರು ಕೊನೆಗಾರ ಅವ್ರಿಗೆ ಜ್ಞಾನೋದಯ ಆಗಿರೋದು ಸ್ವಾಗತ ಮಾಡಬೇಕಾಗ್ತದೆ. 100% ಏನು ಯುವಕರು ದೇಶದ ಶಕ್ತಿ ಅಂತ ನಾವೇನು ಮಾತಾಡ್ತೀವಿ, ಆ ಒಂದು ಹೋರಾಟಕ್ಕೆ ಬಲ ಬಂದಿರೋದು ಇವತ್ತು ಪ್ರೂಫ್ ಆಗಿದೆ. ಎಲ್ಲ ರೀತಿ ಜನ ಎಲ್ಲ ವಿಭಾಗದಲ್ಲೂ ಇರ್ತಾರೆ. ಹಂಗಾಗಿ ಇವರೇ ಮಾಡಿದರೆ ಅವರೇ ಮಾಡಿದರೆ ಅನ್ನೋದು ತಪ್ಪಾಗ್ತದೆ. ತಾವು ನೋಡಿದ್ರಿ ಕಳೆದ 3 ವರ್ಷದಿಂದ ಉತ್ತಮವಾದ ಅಧಿಕಾರ,
ಪರವಾದಂಥ ಸರ್ಕಾರ ನಡೆಸೋದು. ಕಾಂಗ್ರೆಸ್ ಪಕ್ಷ ದಿನಕ್ಕೆ ಬಲ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಏನಾದ್ರು ಒಂದು ಕೆಲಸ ವ್ಯವಸ್ಥೆ ಪ್ರತಿಭಟನೆಗಳಲ್ಲಿ ನಾವು ಎಲ್ಲ ಧರ್ಮದ ಜೊತೆ ಚೆನ್ನಾಗಿರೋಂಥ ಮುಖ್ಯಮಂತ್ರಿಗೆ ಆಗಿದ್ದಾರೆ. ಆದ ಕಾರಣ ಅವ್ರು ಏನೇನು ಮಾಡ್ತಾರೋ ಅವ್ರು ಅನುಭವಿಸ್ತಾರೆ. ಯಾಕೆ ಇವರಿಗೆ ಸಾಮಾನ್ಯ ಪ್ರಜ್ಞೆ ಇಲ್ಲ ಅಂತ ಹೇಳಿದೆ ನಮ್ಮ ಬಿ ಜೆ ಪಿ ನಾಯಕರಿಗೆ ಅಂದರೆ, ಒಂದು ಕಡೆ ಇವರು ಕಾಕ್ರೋಚ್ ಅವರು ಅಂತ ಹೇಳ್ತಾರೆ, ದೇಶದ್ರೋಹಿ ಅಂತ ಹೇಳ್ತಾರೆ, ಇವರು ಇರ್ರೆಲೆವೆಂಟ್ ಅಂತ ಹೇಳ್ತಾರೆ, ಇವ್ರಿಗೆ ಲೆಕ್ಕಕ್ಕೆ ತಗೋಬಾರ್ದು ಅಂತ ಹೇಳ್ತಾರೆ. ಆದರೆ ಇವರ ಕೇಂದ್ರದ ನಾಯಕರು ಮೂರು ಸರಿ ಇವರಿಗೆ ನಿಗೋಸಿಯೇಷನ್ಸಿಗೆ ಕರೀತಾರೆ, ಮಾತುಕತೆಗೆ ಕರೀತಾರೆ. ಇವತ್ತು 3 ಸರಿ ಮಾತುಕತೆ ಆದಮೇಲೆ 3 ತಿಂಗಳು ಆದಮೇಲೆ ಪ್ರಧಾನಮಂತ್ರಿಯವರು ನಿನ್ನೆ ಬಾಯ್ಬಿಟ್ಟು, ಪೇಪರ್ ಲೀಕ್ ಅಂತ ಎಲ್ಲೂ ಹೇಳಿಲ್ಲ, ಅವರು ಯುವಕರ ಬಗ್ಗೆ ಹೇಳಿದ್ರಷ್ಟೆ. 3 ತಿಂಗಳು ಬೇಕಾಗಿತ್ತ ಪ್ರಧಾನಮಂತ್ರಿಗೆ ಮಾತಾಡೋಕ್ಕೆ? ಆಮೇಲೆ ನಾನು ಹೇಳ್ದಂಗೆ ಮೇ 15ನೇ ತಾರೀಕು ಪೇಪರ್ ಲೀಕ್ ಆಯಿತು, ಇವ್ರು ರಾಜೀನಾಮೆ ಕೊಟ್ಟಿದ್ದು ಜುಲೈ 25ನೇ ತಾರೀಕು. 3.5 ತಿಂಗಳು ಸ್ವಾಮಿ, 3.5 ತಿಂಗಳು ನಾನು ಏನೂ ಮಾಡೇ ಇಲ್ಲ ಅಂತ ಹೇಳಿದವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತನ ಎದ್ದಿದ್ದೀರಾ, ಭಾಳ ಸಂತೋಷ. ಆದರೆ ವಿದ್ಯಾರ್ಥಿಗಳು ಕೇಳ್ತಾ ಇರೋದು 3-4 ಬೇಡಿಕೆ ಇದೆ. ಒಂದು ರಾಜೀನಾಮೆ ಇತ್ತು, ಇನ್ನೊಂದು ಕಾಂಪನ್ಸೇಷನ್ ವಿಚಾರ ಇದೆ. ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಸುಮಾರು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ನೀವು ಅವರು ನಿನ್ನೆ ಮಾತುಕತೆ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಹೇಳಿಕೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಕಾಂಗ್ರೆಸ್ ಗೆಲುವು ಸಿಜೆಪಿ ಗೆಲುವು ಅಂತ ಚರ್ಚೆ ಶುರುವಾಗಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ರಾಜಕೀಯ ಬೇಳೆಯನ್ನ ಕಾಂಗ್ರೆಸ್ ಬೇಯಿಸಿಕೊಳ್ತಾ ಇದೆ. ಸಮಾಜಘಾತುಕ ಶಕ್ತಿಗಳು ಅರಾಜಕತೆ ಸೃಷ್ಟಿ ಮಾಡಲು ಪ್ರಯತ್ನಿಸಿದ್ದಕ್ಕೆ ಎಚ್ಚೆತ್ತುಕೊಂಡು ಪ್ರಧಾನ್ ರಾಜೀನಾಮೆಯನ್ನ ತಾವಾಗಿಯೇ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಬಾರದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಹೇಳಿಕೆ. ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ರವರು ನೀಟ್ ವಿಚಾರದಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ದೃಶ್ಯ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ನಾನು ಗಮನಿಸ್ತಾ ಇದ್ದೇನೆ. ತಮ್ಮ ಹೋರಾಟಕ್ಕೆ ಸಂದಿರ್ತಕ್ಕಂಥ ಗೆಲುವು ಅಂತ ಹೇಳಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಆದಿಯಾಗಿ ರಾಜ್ಯದ ಕಾಂಗ್ರೆಸ್ ಪುಡಾರಿಗಳು ಕೂಡ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ, ತಮ್ಮ ಹೋರಾಟದ ಗೆಲುವು ಅಂತ ಹೇಳಿ. ಮತ್ತೊಂದು ಕಡೆ ಇದು ಕಾಂಗ್ರೆಸ್ ಪಕ್ಷದ ಗೆಲುವು ಅಥವಾ ಸಿಜೆಪಿಯ ಗೆಲುವು ಅಂತ ಹೇಳಿ ಅದು ಕೂಡ ಚರ್ಚೆ ನಡೀತಾ ಇದೆ ಬೇರೆ ಬೇರೆ ಟಿವಿ ಚಾನೆಲ್ಗಳಲ್ಲಿ. ಕೇಂದ್ರ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ರವರು ನೀಟ್ ವಿಚಾರದಲ್ಲಿ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ದೃಶ್ಯ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ನಾನು ಗಮನಿಸ್ತಾ ಇದ್ದೇನೆ. ತಮ್ಮ ಹೋರಾಟಕ್ಕೆ ಸಂದಿರ್ತಕ್ಕಂಥ ಗೆಲುವು ಅಂತ ಹೇಳಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಆದಿಯಾಗಿ ರಾಜ್ಯದ ಕಾಂಗ್ರೆಸ್ ಪುಡಾರಿಗಳು ಕೂಡ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ, ತಮ್ಮ ಹೋರಾಟದ ಗೆಲುವು ಅಂತ ಹೇಳಿ. ಮತ್ತೊಂದು ಕಡೆ ಇದು ಕಾಂಗ್ರೆಸ್ ಪಕ್ಷದ ಗೆಲುವು ಅಥವಾ ಸಿಜೆಪಿಯ ಗೆಲುವು ಅಂತ ಹೇಳಿ ಅದು ಕೂಡ ಚರ್ಚೆ ನಡೀತಾ ಇದೆ ಬೇರೆ ಬೇರೆ ಟಿವಿ ಚಾನೆಲ್ಗಳಲ್ಲಿ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಸಂಭ್ರಮಿಸಿದ ಸಿಜೆಪಿ ಈಗ 3ನೆಯ ಸುತ್ತಿನ ಮಾತುಕತೆಗೆ ಬಂದು ಕುಳಿತಿದೆ. ಕಾನ್ಸ್ಟಿಟ್ಯೂಷನಲ್ ಕ್ಲಬ್ನಲ್ಲಿ ಚರ್ಚೆ ನಡೀತಾ ಇದೆ. ಮೃತ ವಿದ್ಯಾರ್ಥಿಗಳ ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರದ ಬೇಡಿಕೆಯ ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಹಾಕಿರುವ ಎಫ್ಐಆರ್ ಅನ್ನು ವಾಪಸ್ ತೆಗೆದುಕೊಳ್ಳಬೇಕು ಅನ್ನುವ ಬೇಡಿಕೆ ಇತ್ತು. ಈಗ ಇನ್ನೂ ಒಂದು ಬೇಡಿಕೆ, ದೆಹಲಿ ಪೊಲೀಸರು ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ನವರು ಕ್ಷಮೆ ಕೋರಬೇಕು ಅಂತ. ಇನ್ನೊಂದು ಬೇಡಿಕೆ ಕ್ಷಮೆ ಕೋರಬೇಕು, ಲಾಠಿ ಚಾರ್ಜ್ ಮಾಡಿದ್ದಕ್ಕೆ, ಅಶ್ರುವಾಯು ಪ್ರಯೋಗ ಮಾಡಿದ್ದಕ್ಕೆ. ಕಾಕ್ರೋಚ್ ಜನತಾ ಪಾರ್ಟಿ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಮಾಡಲಾಗಿರುವ ಟ್ವೀಟ್ ಇದು. 3 ಬೇಡಿಕೆಗಳ ಪೈಕಿ ಮೊದಲ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಅದರ ಮುಂದೆ ಪಾಸ್ ಮಾರ್ಕ್ ಇದೆ.
ಅಂದರೆ ಈಡೇರ್ತು ಅಂತ. ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಗಳಿಗೆ ಪರಿಹಾರದ ಬೇಡಿಕೆ ಪೆಂಡಿಂಗು. ಪ್ರತಿಭಟನಾಕಾರರ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಅನ್ನುವ ಬೇಡಿಕೆ ಪೆಂಡಿಂಗು. ಅದರ ಜೊತೆಗೆ ಇನ್ನೊಂದು ಬೇಡಿಕೆ ಆ್ಯಡ್ ಆಗಿದೆ. ದೆಹಲಿ ಪೊಲೀಸರು ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಬಹಿರಂಗ ಕ್ಷಮೆ ಕೋರಬೇಕು ಅನ್ನುವ ಬೇಡಿಕೆ. ನಮ್ಮ ದೆಹಲಿ ರಿಪೋರ್ಟರ್ ಮಂಜುನಾಥ್ ಹಾಗೂ ನಮ್ಮ ಕೊಲೀಗ್ ಪ್ರಶಾಂತ್ ನಾಥ್, ಪೊಲಿಟಿಕಲ್ ಎಡಿಟರ್, ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಮಣಿಯಿತು ಅನ್ನೋ ಅರ್ಥನ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಇನ್ಯಾವ ಮಾರ್ಗವೂ ಇರಲಿಲ್ಲ, ಪಾಯಿಂಟ್ ಆಫ್ ನೋ ರಿಟರ್ನ್ಗೆ ಹೋಗ್ಬಿಟ್ಟಿತ್ತು ಈ ಪ್ರತಿಭಟನೆ. ಆದ್ದರಿಂದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆದ್ರು, ಹಿಂಗೆ ಅನಿಸ್ತಾ ಇದೆ. ಅಜಿತ್, ಯಾವಾಗ ಸೋನಂ ವಾಂಗ್ಚುಕ್ರನ್ ಜೊತೆ ಮಾತುಕತೆಯನ್ನು ಕೇಂದ್ರ ಸರ್ಕಾರ, ಮೋದಿ ಸರ್ಕಾರದ ಪ್ರತಿನಿಧಿಗಳಾಗಿ JP ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಆರಂಭಿಸಿದ್ರು, ಸರ್ಕಾರ ಒಂದೊಂದೇ ಸ್ಟೆಪ್ ಈಲ್ಡ್ ಆಗ್ತಾ ಬಂತು. ಇವತ್ತು ಅದು ಕೊನೆಯ ಈಲ್ಡ್ ಅಂತ ನನಗನ್ಸುತ್ತೆ. ಯಾಕೆಂದರೆ ಸರ್ಕಾರ ಮೊದಲ ಹಂತದಲ್ಲೇ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯನ್ನೇನು ಪಡೀಲಿಲ್ಲ. ವಿದ್ಯಾರ್ಥಿಗಳ ಆಕ್ರೋಶದ ಮುಖ್ಯ ಕಾರಣ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತಕ್ಕಂಥದ್ದನ್ನು ಅದರ ಸರ್ಕಾರ ಪಡೆದಿರಲಿಲ್ಲ. ಸರ್ಕಾರ ಒಂದೊಂದೇ ಹೆಜ್ಜೆ ಅಥವಾ ಒಂದೊಂದೇ ವಿಷಯಕ್ಕೆ ಈಲ್ಡ್ ಆಗ್ತಾ ಬಂತು. ಇವತ್ತು ಆ ಒಂದು ಅದರ ಇಡೀ ಸಂಘರ್ಷ ಮತ್ತು ಹೋರಾಟ ಚಳುವಳಿ ಏನಿದೆ ಅದರ ಒಂದು ತಾರ್ಕಿಕ ಅಂತ್ಯ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯೊಂದಿಗೆ ಈ ಹೋರಾಟ ಮುಕ್ತಾಯ ಆಗುತ್ತಾ ಅಥವಾ ಇದರಿಂದ ಉತ್ಸಾಹಿತರಾಗಿ ವಿದ್ಯಾರ್ಥಿಗಳು ಇನ್ನಷ್ಟು ಬೇಡಿಕೆಗಳನ್ನು ಇಡ್ತಾರಾ, ಇದು ಪ್ರಾಯಶಃ ನಾಳೆ ನಾಡಿದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಹೋರಾಟ ಮುಕ್ತಾಯವಾಗೋ ಲಕ್ಷಣ ಅಂತೂ ಇಲ್ಲವೇ ಇಲ್ಲ. ಅವ್ರು ಮುಂದುವರಿಸ್ತೀವಿ ಅಂತಿದ್ದಾರೆ, ಉಳಿದ ಬೇಡಿಕೆಗಳೇ ಈಡೇರಬೇಕು ಅಂತ ಮುಂದುವರಿಸ್ತೀವಿ. ಈಗ ಸರ್ಕಾರ ಸೋಮವಾರ ಸಂಸತ್ತಿನ ಅಧಿವೇಶನ ಆರಂಭ ಆಗುವಾಗ ಪ್ರಧಾನರ ರಾಜೀನಾಮೆಯೊಂದಿಗೆ ನಾವು ಏನೇನು ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ವಿ, ಅದು ತೆಗೆದುಕೊಂಡ್ವಿ, ನೀವು ಹೋರಾಟವನ್ನು ಮುಂದುವರಿಸಿ ಅಂತಕ್ಕಂಥದ್ದನ್ನು ಕೂಡ ಸರ್ಕಾರ ಹೇಳ್ಬೋದು. ಅಂದರೆ ಈಗ ಧರ್ಮೇಂದ್ರ ಪ್ರಧಾನರ ರಾಜೀನಾಮೆಯ ನಂತರ ಈ ಹೋರಾಟದ ಒಂದು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ನೋಡಿ, ಅಥವಾ ಟಿಪ್ಪಿಂಗ್ ಪಾಯಿಂಟ್ ಅಂತ ಏನು ಕರಿತೀವಿ, ಆ ಟಿಪ್ಪಿಂಗ್ ಪಾಯಿಂಟ್ ವಾಸ್ ಧರ್ಮೇಂದ್ರ ಪ್ರಧಾನ್ಸ್ ರೆಸಿಗ್ನೇಷನ್. ಹೀಗಾಗಿ ಇಲ್ಲಿಂದ ಈ ಹೋರಾಟ ಮುಂದಕ್ಕೆ ಹೋಗುತ್ತಾ ಹಿಂದಕ್ಕೆ ಹೋಗುತ್ತಾ ಅಂತಕ್ಕಂಥದ್ದನ್ನು ನಾಳೆ ನಾಡಿದ್ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಆದರೆ ಸರ್ಕಾರ, ಒಂದೇ ನಿಮಿಷ ರೀ, JP ನಡ್ಡಾ ಪ್ರೆಸ್ ಮೀಟ್ ನಡೀತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.